ನಮಸ್ಕಾರ ಸ್ನೇಹಿತರೆ, ಗಿಡಗಳಲ್ಲಿ ಹೂಗಳು ಚೆನ್ನಾಗಿ ಬರಬೇಕು ಅಂದ್ರೆ ಆ ಗಿಡದ ರೂಟ್ ಸಿಸ್ಟಮ್ ಅಂದ್ರೆ ಬೇರುಗಳು ಬಲಯುತವಾಗಿ ಬೆಳಿಬೇಕು. ಅಂದ್ರೆ ಮಾತ್ರ ಬೇರುಗಳು ಮಣ್ಣಿನಲ್ಲಿರೋ ಪೌಷ್ಟಿಕಾಂಶಗಳನ್ನು ಹೀರ್ಕೊಂಡು ಹೂಗಳು ಚೆನ್ನಾಗಿ ಬಿಡೋದಕ್ಕೆ ಸಾಧ್ಯ. ನಾವು ಕಟಿಂಗ್ಸ್ ನಿಂದ ಗಿಡಗಳನ್ನ ಬೆಳೆಸುವಾಗ ಕಟಿಂಗ್ಸ್ ಗಳನ್ನ ವಿಶೇಷವಾಗಿ ಟ್ರೀಟ್ ಮಾಡಬೇಕಾಗತ್ತೆ. ಆಗ ಮಾತ್ರ ಬೇರುಗಳು ಚೆನ್ನಾಗಿ ಬಂದು ಗಿಡ ಚೆನ್ನಾಗಿ ಬೆಳೆದು ಹೂಗಳು ಸಹ ಯಥೇಚ್ಛವಾಗಿ ಬಿಡೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಕಟಿಂಗ್ಸ್ ಗಳನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ನಾನು ಒಂದು ದಾಸವಾಳ ಗಿಡದ ಸ್ಟೆಮ್ ಅನ್ನು ತಗೊಂಡಿದ್ದೀನಿ. ನಿಮಗೆ ಎಲ್ಲ ಗೊತ್ತಿದೆ ಇದನ್ನು ನಾವು ಹೇಗೆ ಕಟಿಂಗ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತೇಳಿ. ಇದರ ಮೇಲಿರುವ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಫಸ್ಟು. ನಂತರ 4 ಸಣ್ಣ ಸಣ್ಣ ಪೀಸ್ಗಳಾಗಿ ಇದನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಗಾಜಿನ ಬೌಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಈ ನೀರಿಗೆ ನಾನು ಒಂದು ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಅನ್ನು ಹಾಕ್ತಾ ಇದ್ದೀನಿ. ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಅಂದರೆ ಏನು, ಇದರ ವಿಶೇಷತೆ ಏನು, ಗಿಡಗಳಿಗೆ ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು, ಇವೆಲ್ಲ ಡೀಟೇಲ್ಸನ್ನು ನಾನು ಮುಂದೆ ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೀಗೆ ನಾವು ಈ ಟ್ಯಾಬ್ಲೆಟನ್ನು ನೀರಲ್ಲಿ ಹಾಕಿದ ತಕ್ಷಣ ಯಾವ ರೀತಿ ನೊರೆ ಬರುತ್ತೆ ಅಂತ ಹೇಳಿದ್ರಲ್ಲಿ. ಈಗ ಈ ನೀರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಕಟಿಂಗ್ಸನ್ನು ಹಾಕ್ತಾ ಇದ್ದೀನಿ. ಹೀಗೆ ಹಾಕಿ ನಾವು 15 ನಿಮಿಷ ಇದನ್ನು ನಾವು ಹಾಗೆ ಬಿಡಬೇಕು. 15 ನಿಮಿಷದ ನಂತರ ಈ ಕಟಿಂಗ್ಸನ್ನು ನಾವು ನೀರಿನಿಂದ ಹೊರಗಡೆ ತೆಗಿಬೇಕು. ಈಗ ಒಂದು ಕಂಟೈನರಲ್ಲಿ ನಾನು ಹಸಿ ಮರಳನ್ನು ತಗೊಂಡಿದ್ದೀನಿ. ಮರಳನ್ನು ತಗೊಂಡು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಈ ಕಟಿಂಗ್ಸನ್ನು ನಾನು ಈಗ ನೆಡ್ತಾ ಇದ್ದೀನಿ. ನೋಡಿ, 4 ಕಟಿಂಗ್ಸನ್ನು ನಾನು ನೆಡ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ನಾವು ಇದ್ರ ಮೇಲೆ ಮುಚ್ಚಬೇಕು. ನಂತರ 1 ವಾರದಲ್ಲೇ ನಿಮಗೆ ಎಲೆಗಳು ಚಿಗುರೋದಕ್ಕೆ ಪ್ರಾರಂಭವಾಗುತ್ತೆ. ಇದು ನೋಡಿ 15 ದಿವಸಗಳ ಹತ್ತಿರ ಆಗಿದೆ. ಎಲೆಗಳಾಗಲೇ ಚಿಗುರಿದಾವೆ. ಈಗ ಈ ಪ್ಲಾಸ್ಟಿಕ್ ಚೀಲವನ್ನು ಓಪನ್ ಮಾಡೋಣ. ನೋಡಿ, ಎಲೆಗಳು ಆಗಲೇ ಚಿಗುರಿದಾವೆ. 4ರಲ್ಲೂ ನಾವು ಎಲೆಗಳನ್ನು ಕಾಣಬಹುದು. ಈಗ ಮರಳಿನ ಒಳಭಾಗದಲ್ಲಿ ಬೇರುಗಳು ಹೇಗೆ ಬೆಳೆದಿದ್ದಾವೆ ನೋಡೋಣ ಬನ್ನಿ. ನೋಡಿ, ನಿಧಾನವಾಗಿ ನಾನು ತೆಗಿತಾ ಇದ್ದೀನಿ. ನೋಡಿ, ಸಾಕಷ್ಟು ಬೇರುಗಳು ಬಂದುಬಿಟ್ಟಿದ್ದಾವೆ ಆಲ್ರೆಡಿ. ಈಗ ಇನ್ನೊಂದು ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ಸಾವಕಾಶವಾಗಿ ಇದನ್ನು ನಾವು ಬಿಡಿಸಿ ಮೇಲ್ಗಡೆ ಎತ್ತಬೇಕು, ಇಲ್ಲ ಅಂತಂದರೆ ಬೇರುಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇದರಲ್ಲೂ ಅಷ್ಟೇ ಸಾಕಷ್ಟು ಬೇರುಗಳನ್ನು ನಾವು ಕಾಣಬಹುದು. ಈಗ ನಾವು ಈ ಬೇರು ಬಂದಂತಹ ಕಟಿಂಗ್ಸನ್ನು ಇನ್ನೊಂದು ಪಾಟಲ್ಲಿ ಇಂಡಿವಿಜುವಲ್ ಆಗಿ ನೆಟ್ಟರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂವನ್ನು ಕೊಡುತ್ತೆ. ಈ ವಿಧಾನಗಳೆಲ್ಲ ನಿಮಗೆ ಈಗಾಗಲೇ ಗೊತ್ತಿದೆ. ಫ್ರೆಂಡ್ಸ್, ಹಾಗಾದರೆ ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಂತಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಂತ ಅಂದರೆ ಇವು ಸುಲಭವಾಗಿ ನೀರಿನಲ್ಲಿ ಕರಗುವಂತಹ ಟ್ಯಾಬ್ಲೆಟ್ಸ್. ಹೀಗೆ ಕರಗುವಾಗ ಜೊತೆಯಲ್ಲೇ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಇವು ರಿಲೀಸ್ ಮಾಡ್ತವೆ. ಆದ್ದರಿಂದಲೇ ನೊರೆ ಅಥವಾ ಗುಳ್ಳೆ ಬರೋದನ್ನು ನೀವು ಗಮನಿಸಬಹುದು. ಸಾಮಾನ್ಯವಾಗಿ ನೀವು ನೋಡುವಂತಹ ಅಸಿಡಿಟಿ ಕಡಿಮೆ ಮಾಡುವಂತಹ ಟ್ಯಾಬ್ಲೆಟ್ಸ್ ಇರ್ಬೋದು, ಈನೋದಂತಹ ಪೌಡರ್ ಇರಬಹುದು, ಇವೆಲ್ಲವನ್ನು ನಾವು ಎಫರ್ವೆಸೆಂಟ್ ಡ್ರಗ್ಸ್ ಅಂತ ಅನ್ಬಹುದು. ಅಷ್ಟೇ ಅಲ್ಲ, ಐಬುಪ್ರೋಫಿನ್ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಂತ ಅನ್ಬಹುದು.
ಆ್ಯಕ್ಚುಲಿ ಇಂತಹ ಟ್ಯಾಬ್ಲೆಟ್ಸ್ನಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಮೊದಲು ಗ್ರ್ಯಾನ್ಯೂಲ್ಸ್ ರೂಪಕ್ಕೆ ತರ್ತಾರೆ, ನಂತರ ಇವುಗಳನ್ನು ಟ್ಯಾಬ್ಲೆಟ್ಸ್ ಆಗಿ ಮಾಡ್ತಾರೆ. ಇದರಿಂದ ಇವು ಸುಲಭವಾಗಿ ನೀರಿನಲ್ಲಿ ಕರಗ್ತವೆ, ಹಾಗೆ ಜೀರ್ಣಾಂಗದಲ್ಲಿ ಸುಲಭವಾಗಿ ಅಬ್ಸಾರ್ಬ್ ಕೂಡ ಆಗ್ತವೆ. ಇಂತಹ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ನಲ್ಲಿ ಅನೇಕ ವಿಧಗಳಿದ್ದಾವೆ. ಹಾಗಾದರೆ ಇಂತಹ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಥವಾ ನೊರೆ ಗುಳ್ಳೆಗಳು ಬರುವಂತಹ ಮಾತ್ರೆಗಳಿಂದ ನಮ್ಮ ಗಿಡಗಳಿಗೆ ಏನಾದರೂ ಉಪಯೋಗ ಇದೆಯಾ ಅಂತಂದರೆ, ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸನ್ನು ಅಗ್ರಿಕಲ್ಚರ್ನಲ್ಲೂ ಫರ್ಟಿಲೈಸರ್ ರೂಪದಲ್ಲಿ ಕೂಡ ಬಳಸ್ತಾರೆ. ಆಸಿಡ್ಸ್, ಆಲ್ಕಲಿ, ಗ್ಲೈಡಿಂಗ್ ಏಜೆಂಟ್ಸ್, ಬೈಂಡರ್ಸ್, ಲೂಬ್ರಿಕೆಂಟ್ಸ್, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್, ಕಲರಿಂಗ್ ಏಜೆಂಟ್ಸ್, ಹೀಗೆ ಅನೇಕ ರೂಪಗಳಲ್ಲಿ ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸನ್ನು ಉಪಯೋಗ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಗಿಡಗಳಲ್ಲಿ ಬೇರುಗಳು ಚೆನ್ನಾಗಿ ಬರ್ತವೆ, ಆಮೇಲೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಥವಾ ಡ್ರಗ್ಸ್ನ ಉಪಯೋಗ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.